ನಮಸ್ಕಾರ ಎಲ್ರಿಗೂ. ಜಗದ್ಗುರುವಾದಂತಹ ಕೃಷ್ಣ ಪರಮಾತ್ಮನಲ್ಲಿ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕ್ತಾ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತು ಇವತ್ತಿನ ಅತ್ಯಂತ ಮುಖ್ಯವಾದ ಒಂದು ಪ್ರಾರ್ಥನೆ ನನಗೆ ಇವತ್ತು ಮಧ್ಯಾಹ್ನನೇ ಸಿಕ್ತು. ಅದು ನಾನು ಅನ್ಕೊಂಡೆ ಇವತ್ತಿನ ಈ ಸಂದರ್ಭಕ್ಕೆ ತುಂಬಾ ಸಾಂದರ್ಭಿಕವಾಗಿದೆ ಇದು ಪ್ರಾರ್ಥನೆ ಅಂತ. ಇಮಮ್ಮೆ ವರುಣ ಶ್ರುತಿ ವಹಂ ಅದ್ಯಾತ್ ನೃಳಯಾತ್ ತ್ವಾಂ ಅವಸ್ಯು ವಾಚತೆ. ಅಂದ್ರೆ, ಓ ವರುಣನೇ, ನನ್ನ ಈ ಪ್ರಾರ್ಥನೆಯನ್ನು ಕಿವಿಗೊಟ್ಟು ಕೇಳು. ಇವತ್ತು ಅಲ್ಲದೆ ಪ್ರತಿ ದಿವಸವೂ ಶುಭಕರವಾಗಿ, ಸುಖಕರವಾಗಿ, ನಿರ್ವಿಘ್ನವಾಗಿ ಮತ್ತು ಯಾವ ಬಾಧಕವೂ ಬಾರದ ಹಾಗೆ ಇವತ್ತಿನ ಕಾರ್ಯಕ್ರಮ ನಡೀಲಿ. ಹಾಗೆ ನೀನು ನಮ್ಮೆಲ್ಲರ ಮೇಲೆ ಕೃಪೆ ಮಾಡು ಅಂತ ಅವನಲ್ಲಿ ಪ್ರಾರ್ಥನೆ ಮಾಡುವಂತಹ ಋಗ್ವೇದದ ಒಂದು ಮಂತ್ರ ಇದು. ಸೊ ಇವತ್ತಿನ ಸಂದರ್ಭಕ್ಕೆ ಸರಿಯಾಗಿದೆ ಅನ್ಸುತ್ತೆ. ಬೆಳಿಗ್ಗೆಯಿಂದ ವರುಣ ತುಂಬಾ ಕೃಪೆ ಮಾಡಿದ್ದಾನೆ. ನನ್ನ ಸ್ವಲ್ಪ ಭಯ ಮುಗಿಸಿದ್ದ ಮನಸ್ಸಲ್ಲಿ. ಆದ್ರೆ ಹೇಗಿದ್ರು ಅವನಿಗೆ ಬೇಕಾದ್ರೆ ಮಾಡಿಸ್ಕೊಳ್ತಾನೆ ಪರಮಾತ್ಮ ಅಂತ ಅನಿಸಿತ್ತು. ಹಾಗೆ ಮಾಡಿಸ್ಕೊಳ್ತಾ ಇದ್ದಾನೆ. ಹಾಗಾಗಿ ಒಂದು ನಿರಾಳ ಮನಸ್ಸಿನಿಂದ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸುಮಾರು ದಿವಸಗಳಿಂದ ಒಂದು ಮನಸ್ಸಲ್ಲಿ ಆಸೆ ಇತ್ತು, ಒಂದು ಈ ತರದ ಕಾರ್ಯಕ್ರಮ ಮಾಡಬೇಕು ಅಂತ. ಆದ್ರೆ ಆಗಿರ್ಲಿಲ್ಲ, ಕಾರಣಾಂತರಗಳಿಂದ ಆಗ್ತಾ ಇರ್ಲಿಲ್ಲ. ಆದ್ರೆ ಕೊನೆಗೆ ಇವತ್ತು ಆ ಸಂದರ್ಭ ಒದಗಿ ಬಂದಿದೆ. ಹಾಗೆ ನಾವು ಒಂದು ಕೆಲವು ತಿಂಗಳುಗಳಿಂದ ನಾವು ವಾರದಲ್ಲಿ ಒಂದ್ಸಾರಿ ಸೇರ್ತಾ ಇದ್ದೀವಿ. ಓಂಕಾರನಾದ ಅನ್ನೋ ಒಂದು ಗ್ರೂಪಿನ ಹೆಸರಲ್ಲಿ ನಾವು ಸೇರ್ತಾ ಇದ್ದೀವಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ವೃಕ್ಷವರ್ಧನ್ ಅವರನ್ನ ತುಂಬಾ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ವೃಕ್ಷವರ್ಧನ್ ಅವರು NIE ಕಾಲೇಜಿನಲ್ಲಿ ಮ್ಯಾಥಮೆಟಿಕ್ಸ್ ಗಣಿತದ ಲೆಕ್ಚರರ್, ಉಪನ್ಯಾಸಕರಾಗಿದ್ದಾರೆ, ಅಧ್ಯಾಪಕರಾಗಿದ್ದಾರೆ. ಈಗ ಸದ್ಯಕ್ಕೆ ಅವರು ರಿಸರ್ಚ್ ಸಹ ಮಾಡ್ತಾ ಇದ್ದಾರೆ, PhD ಮಾಡ್ತಾ ಇದ್ದಾರೆ. ಮತ್ತು ವಿದ್ಯಾ ಸತೀಶ್ ಅವರು ನಮ್ಮವರೇನೆ, ಇಲ್ಲಿ 6ನೇ ಕ್ರಾಸಲ್ಲಿ ಇರ್ತಾರೆ. ಆಮೇಲೆ ರಕ್ಷಾ ಪ್ರಭು ಅವರು ಒಂದು ರೀತಿಯಲ್ಲಿ ಗುರುಗಳು ನಮಗೆ, ನಮ್ಮ ಗುಂಪಿನಲ್ಲಿ ಅವರು ಹಾಡು ಹೇಳ್ಕೊಡ್ತಾ ಇರ್ತಾರೆ ನಮಗೆ. ವಿದ್ಯಾ ಅವರು ಇನ್ಮೇಲೆ ಹೇಳ್ಕೊಡ್ತಾರೆ. ಮತ್ತು ಅವರ ಮಗಳು ಸಾನ್ವಿ, ಅವಳು ವಿದ್ಯಾರ್ಥಿನಿ. ಸಾನ್ವಿ ವಿದ್ಯಾರ್ಥಿನಿ, ಅವಳು RV ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರಲ್ಲಿ ಈಗ ಅಂತಿಮ ವರ್ಷದ ವಿದ್ಯಾರ್ಥಿನಿ. ಆಮೇಲೆ ಸುದೇಶ ಅಂತೂ ನಮ್ಮೆಲ್ರಿಗೂ ಸುಪರಿಚಿತ. ಸುದೇಶ ಇದ್ದಾನೆ ನಮ್ಮ ಗ್ರೂಪಲ್ಲಿ. ಹಾಗೆ ಜಯಶ್ರೀ ಅಕ್ಕ ಅವರಿದ್ದಾರೆ, ಮತ್ತೆ ರೇವತಿ ಇದ್ದಾಳೆ. ಎಲ್ಲ ನಾವೆಲ್ಲ ಇವತ್ತು ಕಾರ್ಯಕ್ರಮ ನಡೆಸ್ಕೊಡೋಣ. ಸವಿತಾ ಅಕ್ಕ ಇದ್ದಾರೆ. ನಮ್ಮ ಹಿರಿಯರು ನಮ್ಮೆಲ್ಲರಲ್ಲೂ ಹಿರಿಯರು. ಅವರು ತುಂಬಾ ಉತ್ಸಾಹದಿಂದ, ಲಕ್ಷ್ಮೀನಾರಾಯಣಣ್ಣ ಅವರು ಬಂದಿರೋದು ಕುವೆಂಪು ನಗರದಿಂದ. ಸೊ ಇವರೆಲ್ಲರೂ ಸೇರಿ ಇವತ್ತಿನ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಏನು ಅಂತಂದ್ರೆ, ತುಂಬಾ ಇಡೀ ವಿಶ್ವದಲ್ಲಿ ಒಂದು ಥರದ ವಾತಾವರಣ ನಡೀತಾ ಇದೆ. ಅದರಲ್ಲೂ ನಮ್ಮ ದೇಶದ ಮೇಲೆ ಎಲ್ಲ ಕಡೆಯಿಂದಲೂ ಹಲ್ಲೆಗಳಾಗ್ತವೆ, ಒಳಗಿಂದ ಹೊರಗಿಂದ, ಆಂತರಿಕ ಬಾಹಿಕ ಎಲ್ಲ. ಇಂಥ ಸಂದರ್ಭದಲ್ಲಿ ಒಂದು ಭಗವನ್ ನಾಮಸ್ಮರಣೆ ಮಾಡ್ತಾ ಇದ್ರೆ ಬಹುಶಃ ಅದರ ಪರಿಣಾಮವಾಗಿ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ಸ್ ಎಲ್ಲ ಕಡೆ ಹರಡಬಹುದು. ಮತ್ತು ನಮ್ಮಲ್ಲಿಯೂ ಕೂಡ ಒಂದು ಅಂತಃಶಕ್ತಿ ಬರಬಹುದು. ಅವುಗಳನ್ನೆಲ್ಲ ಎದುರಿಸಿ ನಾವು ನಿಲ್ಲುವಂತಹ ಶಕ್ತಿ ನಮಗೆ ಆ ಪರಮಾತ್ಮ ದಯಪಾಲಿಸ್ತಾನೆ ಅಂತ ಅಂದ್ಕೊಂಡು ಇವತ್ತು ಬರೀ ಕೃಷ್ಣನಾಮ ಸ್ಮರಣೆ ನಾವು ಮಾಡ್ತಾ ಇದ್ದೀವಿ. ಯಾವುದು ಇವರು ಅಲ್ಲಿ ಕುತ್ಕೊಂಡಿರೋರು ಶ್ರೀಧರ್ ತಂತ್ರಿ ಅಂತ, ಈ ಮನೆ ಯಜಮಾನರು ಅವರು, ನನ್ನ ಪತಿ ಸಹ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ. काश्मीर पुरवासिनी
केयूरहार वैकलित गंभीर गौरगिरि शोभन् सुशोभन् कामादि भयभरित मूढमद कलिकलुष कुण्ठित मखण्ड प्रतापम् कामादि भयभरित मूढमद कलिकलुष कुण्ठित मखण्ड प्रतापम् जनकसुत नारद पतञ्जलि पराशर मतंग मुनि संग सलापम् सत्य परमाञ्जनयन प्रमुद मुक्तिकर तत्त्वमसि नित्य निगमादि स्वरूपम् श्री विघ्नराज भजे विघ्नराजं भजेऽहं भजे तमिह श्री विघ्नराजं भजे श्री विघ्नराजं भजे विघ्नराजं भजे ಎಲ್ಲರಿಗೂ ನಮಸ್ಕಾರ. ಇಂದಿನ ದಿನ ಈ ಸತ್ಸಂಗ ಅಂತ ಸಾಧನಕ ಕರೆದಿದ್ದಾರೆ. ಸತ್ಸಂಗ ಅಂದರೆ ಯೂಶಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಹಾಡುಗಳನ್ನು ಹೇಳೋದು ಅಥವಾ ಭಗವಂತನ ನಾಮಸ್ಮರಣೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ಅಂತ. ನಾವಿಲ್ಲಿ 7 ಜನ ಇದ್ದೀವಿ. ನಾವು ಮಾತ್ರ ತೊಡಗಿಸ್ಕೊಳ್ಳೋದಲ್ಲ, ನೀವು ಕೂಡ ನಮ್ಮೊಟ್ಟಿಗೆ ತೊಡಗಿಸ್ಕೋಬೇಕು ಅನ್ನೋದು ನಮ್ಮ ಆಸೆ. ಭಗವಂತನ ನಾಮಸ್ಮರಣೆ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಮಾಡಿರೋದ್ರಿಂದ ಎಲ್ಲ ಹಾಡುಗಳನ್ನು ನಾವು ಕೃಷ್ಣನ ಬಗ್ಗೆನೇ ಹೇಳ್ತಾ ಇದ್ದೀವಿ. ಮುಂಚೆ ಕೃಷ್ಣನ ಸ್ವಾಗತ ಮಾಡ್ತೀವಿ, ಆಮೇಲೆ ಅವನು ಬಂದ ಅಂತ ಖುಷಿ ಪಡ್ತೀವಿ, ಆಮೇಲೆ ಅವನ ಬಾಲಲೀಲೆಗಳ ಬಗ್ಗೆ ಕೆಲವು ಹಾಡುಗಳಿದೆ, ಗೆಜ್ಜೆ ಕಟ್ಟಿ ಬಾಪ ಅಂತ ಕರಿತೀವಿ, ಆಮೇಲೆ ಜಯ ಜನಾರ್ದನ ಅಂತ ನಾವು ಹೊಗಳಿಸ್ತೀವಿ, ಆಮೇಲೆ ಪಿಳ್ಳಂಗೋವಿಯ ಅನ್ನೋ ಒಂದು ಹಾಡನ್ನು ತುಂಬ ವರ್ಷದಿಂದ ನಾವು ಕೇಳಿದ್ದೀವಿ, ಅದನ್ನು ಕೂಡ ಹೇಳೋಣ ಅಂತ ಇದ್ದೀವಿ. ಆಮೇಲೆ ಅವನನ್ನು ಹೊಗಳಿಸಿ ಅವನ ಸ್ತೋತ್ರಗಳನ್ನು ಹೇಳಿ ಆಮೇಲೆ ಅವನನ್ನು ಜೋಜೋ ಹಾಡಿ ಮಲಗಿಸೋ ತನಕ ಸುಮಾರು 16 ಹಾಡುಗಳನ್ನು ನಾವಿಲ್ಲಿ ತಗೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಕೇಳಬೇಕು, ಕೇಳಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ನಮ್ಮ ಆಸೆ. ಹಾಗಾಗಿ ಎಲ್ಲೂ ಬೇಜಾರು ಮಾಡ್ಕೋಬೇಡಿ, ಕೂರಿಸ್ಬಿಟ್ಟು ಹಾಡ್ತಾ ಇದ್ದೀವಿ ಅಂತ. ಭಗವಂತನ ನಾಮಸ್ಮರಣೆಯಲ್ಲಿ ನಮ್ಮನ್ನು ನಾವು 1.5 ಗಂಟೆಗಳ ಕಾಲ ತೊಡಗಿಸ್ಕೊಳ್ಳೋಣ ಅನ್ನೋದು ನಮ್ಮೆಲ್ಲರ ಆಸೆ. ಧನ್ಯವಾದಗಳು. ಸ್ವಾಗತಂ ಕೃಷ್ಣ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನ ಮೃದುವದನ ಮಧುಸೂದನ ವಿರ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನ ಮೃದುವದನ ಮಧುಸೂದನ ವಿರ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನ ಮೃದುವದನ ಮಧುಸೂದನ ವಿರ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನ ಮೃದುವದನ ಮಧುಸೂದನ ವಿರ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಭೋಗದಾಪ್ತ ಸುಲಭ ಸುಪುಷ್ಪಗಂಧ ಕಲವಾ ಭೋಗದಾಪ್ತ ಸುಲಭ ಸುಪುಷ್ಪಗಂಧ ಕಲವಾ ಕಸ್ತೂರಿ ತಿಲಕ ಮಹಿಮಾ ಮಮಕಾಂತನ
ಕಾಳಿಂಗನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಮರ್ಧನ ಕಾಳಿಂಗನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಶಿಷ್ಟ ಜನಪಾಲ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿ ಅಸಮ ಪರಾಭವ ಶಿಷ್ಟ ಜನಪಾಲ ಸಂಕಲ್ಪ ಕಲ್ಪ ಕಲ್ಪ ಶತಕೋಟಿ ಅಸಮ ಪರಾಭವ ಧೀರ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ ಧೀರ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ ಮಧುರ ಮಧುರ ರತಿ ಸಾಹಸ ಸಾಹಸ ವ್ರಜ ಯುವತಿ ಜನ ಮಾನಸ ಪೂಜ ಮಧುರ ಮಧುರ ರತಿ ಸಾಹಸ ಸಾಹಸ ವ್ರಜ ಯುವತಿ ಜನ ಮಾನಸ ಪೂಜ ಸಂಗ ಗರಿ ಪಗರಿ ಸದಸ ಸಂಗ ಗರಿ ಪಗರಿ ಸದಸ ಸರಿಗ ಪದ ಸಾದ ಪಪ ಗರಿ ಪಗರಿ ಸದಸ ಸರಿಗ ರಿ ಗ ಪದ ಸಾದ ಪಪ ಗರಿ ಪಗರಿ ಸದಸ ಸರಿಗ ಪದ ಸಾದ ಪಪ ಗರಿ ಪಗರಿ ಸದಸ ತಕ್ ತಿಕ್ ತಗಿದನು ತಿಕ್ ತಗಿದನು ಸಾದ ಪಪ ಗರಿ ಪಗರಿ ಸದಸ ತಕತರಿ ಕುಕುಂದನ ಗಿಡ ತಕದಿ ತಕತರಿ ಕುಕುಂದನ ಗಿಡ ತಕದಿ ತಕತರಿ ಕುಕುಂದನ ಗಿಡ ತಕದಿ ತಕತರಿ ಕುಕುಂದನ ಗಿಡ ತಕದಿ ಸ್ವಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ बोलो श्री कृष्ण परमात्मा की ಸುಂದರಿಯ ಮಂದಿರಕ್ಕೆ ನಂದನ ಕಂದ ನಂದನ ಕಂದ ಸುಂದರಿಯ ಮಂದಿರಕ್ಕೆ ನಂದನ ಕಂದ ನಂದನ ಕಾನನದಲ್ಲಿ ಬಲು ದೀನನಾಗಲಿ ವೇಣುನಾದವು ಕೂಡಿ ಕಾನನದಲ್ಲಿ ಬಲು ದೀನನಾಗಲಿ ವೇಣುನಾದವು ಕೂಡಿ ಜಾಣನಿವನು ಸೋಮ ಬಾಣ ಪಿತನು ಜಾಣನಿವನು ಸೋಮ ಬಾಣ ಪಿತನು ಮಾನಿನಿ ಮನಗಳಲ್ಲಿ ಧ್ಯಾನ ಮಾಡುತ್ತ ಧ್ಯಾನ ಮಾಡುತ್ತ ಸುಂದರಿಯ ಮಂದಿರಕ್ಕೆ ನಂದನ ಕಂದ ನಂದನ ಕಂದ ಓಡಿ ಬಂದರು ಬಲು ಬೇಡಿಕೊಂಡರು ಕಾರುಣಿಕರ ಅವರ ಓಡಿ ಬಂದರು ಓಡಿ ಬಂದರು ಬಲು ಬೇಡಿಕೊಂಡರು ಕಾರುಣಿಕರ ಅವರ ಓಡಿ ಬಂದರು ಮಾಡಿದ ಜಾಲ ವಾಸುದೇವ ವಿಠಲ ಮಾಡಿದ ಜಾಲ ವಾಸುದೇವ ವಿಠಲ ಮಾಡಿದ ಮನಗಳಲ್ಲಿ ಧ್ಯಾನ ಮಾಡುತ್ತ ಧ್ಯಾನ ಮಾಡುತ್ತ ಸುಂದರಿಯ ಮಂದಿರಕ್ಕೆ ನಂದಿನ ಕಂದ ನಂದನ ಕಂದ ಸುಂದರಿಯ ಮಂದಿರಕ್ಕೆ ನಂದನ ಕಂದ ನಂದನ ಕಂದ ನಂದನ ಕಂದ ಸುಂದರಿಯ ಮಂದಿರಕ್ಕೆ
ಶ್ರೀಕೃಷ್ಣ ಪರಮಾತ್ಮನಿಗೆ ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರೆ ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರೆ ಸುಮ್ಮನೆ ಇದ್ದೇನೆ ಮಮ್ಮುತ್ತೇನೆ ಅಮ್ಮ ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರೆ ಹೆಣ್ಣುಗಳಿರುವಲ್ಲಿಗೆ ಹೋಗಿ ಅವರ ಕಣ್ಣು ಮುಚ್ಚುವುದಿಲ್ಲವೇ ಹೆಣ್ಣುಗಳಿರುವಲ್ಲಿಗೆ ಹೋಗಿ ಅವರ ಕಣ್ಣು ಮುಚ್ಚುವುದಿಲ್ಲವೇ ಚಿಣ್ಣರ ಬಡಿಯೇನು ಅಣ್ಣನ ಬೈಯೇನು ಬೆಣ್ಣೆಯ ಬೇಳೆ ಮಣ್ಣು ತಿನ್ನುವುದಿಲ್ಲ ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರೆ ಅವಿಗೆ ಹೋಗ ಕಾಣೆ ಅಮ್ಮ ನಾನು ಆವಿನೊಳಾಣೆ ಆಣೆ ಆವಿಗೆ ಹೋಗ ಕಾಣೆ ಅಮ್ಮ ನಾನು ಆವಿನೊಳಾಡೆ ಕಾಣೆ ಆವಿನ ಮೊಲೆಯೂಡೆ ಕರುಗಳ ಬಿಡ ನೋಡೆ ದೇವರಂತೆ ಒಂದು ಕಾವಿಗೆ ಕೂಡುವ ಗುಮ್ಮನ ಕರೆಯದಿರೆ ಅಮ್ಮ ನೀನು ಗುಮ್ಮನ ಕರೆಯದಿರೆ ಮಗನ ಮಾತನು ಕೇಳುತ್ತಾ ಗೋಪಿ ದೇವಿ ಮುಗುಳು ನಗುವ ನಗುತ್ತಾ ಜಗದೊಡೆಯ ಶ್ರೀ ಪುರಂದರ ವಿಠಲನ ಜಗದೊಡೆಯ ಶ್ರೀ ಪುರಂದರ ವಿಠಲನ ದಿಗಿ ತಪ್ಪಿಕೊಂಡಳು ಮೋಹದಿಂದ ಗುಮ್ಮನ ಕರೆಯದಿರೆ
ರಂಗ ರಂಗ बोलो श्री कृष्ण परमात्मा